ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಚನ್ನಪಟ್ಟಣದ ನಾನಾ ಕಡೆಗಳಲ್ಲಿ ಪ್ರಚಾರವನ್ನು ಮಾಡ್ತಾರೆ. ಈಗ ನಮ್ಮ ಜೊತೆಗಿದ್ದಾರೆ ಸರ್. ಮೊದಲನೇದಾಗಿ ನಿನ್ನೆ ಮಾಜಿ ಪ್ರಧಾನಿ ದೇವೇಗೌಡರು ಚನ್ನಪಟ್ಟಣದಲ್ಲಿ ಮಾತಾಡ್ತಾರೆ, ಹಿಮಾಲಯದ ಪರ್ವತಕ್ಕೆ ಸಮನಾಗಿರುವಂತ ಕುಮಾರಸ್ವಾಮಿ ಅವರಿಗೆ ಸ್ಥಳೀಯ ಚಿಕ್ಕ ಗುಡ್ಡವಾದಂತ ಡಿ.ಕೆ. ಶಿವಕುಮಾರ್ ಅವರ ಯಾಕೆ ಟ್ಯಾಲಿ ಮಾಡ್ತೀರಿ ಅಂತ. ನೋಡಿ, ಅವರು ಹಿಮಾಲಯ ಅದಕ್ಕಿಂತ ದೊಡ್ಡ ಗುಡ್ಡೆಗೆ ಬೆಟ್ಟ ದೊಡ್ಡದು, ಬೆಟ್ಟಕ್ಕೆ ಪರ್ವತ ದೊಡ್ಡದು, ಪರ್ವತಕ್ಕೆ ಸಮುದ್ರ ದೊಡ್ಡದು, ಸಮುದ್ರಕ್ಕೆ ಆಕಾಶ ದೊಡ್ಡದು. ಅವರು ದೊಡ್ಡವರು. ನಾನು ಒಬ್ಬ ಸ್ಥಳೀಯ ಸೇವಕ. ನನಗೂ ಅವ್ರಿಗೂ ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ. ಅವ್ರದ್ದು ಅಪಾರವಾದಂಥ ಜ್ಞಾನ ಭಂಡಾರ ಇದೆ, ಸೇವೆ ಇದೆ, ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಿದ್ದಾರೆ. ಅವ್ರಿಗೂ ನಮಗೂ ಹೋಲಿಕೆ ಮಾಡೋಕ್ಕೆ ಹೋಗ್ಬೇಡಿ. ಅವ್ರು ಹೇಳೋದ್ರ ಸತ್ಯ ಇದೆ. ಅವ್ರು ಹೇಳ್ತಾ ಇದ್ದಾರೆ, ಇದುವರೆಗೂ ನಾನು ಸರ್ಕಾರದ ವಿರುದ್ಧ ಮಾತಾಡಲಿಲ್ಲ, ಆದರೆ ಈಗ ಮಾತಾಡಬೇಕಾಗುತ್ತೆ. ಕಾರಣ ಏನು ಅಂದರೆ ಈ ಸರ್ಕಾರ ಜನರನ್ನ ಕುಕ್ಕಿ ಕುಕ್ಕಿ ರಕ್ತ ಹೀರ್ತಾ ಇದೆ, ಅದಕ್ಕೆ ನಾನು ಈ ಸರ್ಕಾರನ ಕಿತ್ತಾಕ ಹೋರಾಟ ಮಾಡ್ತಾ ಇದ್ದೀನಿ. ಫಸ್ಟ್ ಕಿತ್ತಾಕ್ರಿ, ಯಾರು ಬೇಡ ಅಂತಾರೆ? ಈ ಒಳ್ಳೆ ಪೈರು, ಕಡಲೆಕಾಯಿ ಗಿಡ, ರಾಗಿ ಪೈರು, ಉಳ್ಳಿ ಪೈರು ಎಲ್ಲ ಇದೆ, ಕಿತ್ತಾಕ್ರಿ. ಯಾರು ಬೇಡ ಅಂತ ಹೇಳ್ತಾರೆ? ಅವ್ರು ಕಿತ್ತಾಕವನ್ನು ನಾವು ಬೇಡ ಅನ್ನೋಕ್ಕಾಗ್ತದ? ಹೋರಾಟ, ಅವ್ರ ಹೋರಾಟಕ್ಕೆ ಜಯ ಸಿಗಲಿ. ಕನಕಪುರದ ಸಹೋದರರು ಅಪೂರ್ವ ಸಹೋದರರು ಏನೇನು ಮಾಡಿದ್ದಾರೆ? ಜಮೀನ್ ಕಬ್ಜಾ ಮಾಡಿದ್ದಾರೆ. ಒಂದು ಶಾಲೆಗೆ ಜಮೀನ್ ಕೇಳಿದ್ರೆ ಪೈಸಾ ಪೈಸಾ ಅಂತ ನೀವು ಕೈ ತೋರಿಸ್ತೀರಂತೆ. ಇನ್ನ ಪಾಪ ಅವ್ರಿಗೆ ಗೊತ್ತಿಲ್ಲ. ನೀವು ಹೋಗಿ, ನಿಮಗೆ ನೀವು ಈ ಪ್ರಶ್ನೆ ಕೇಳ್ತಾ ಇದ್ರೆ ನೀವು ಹೋಗ್ಬೇಕು. ನೀವು ಕೋಡಳ್ಳಿಗೆ ಹೋಗ್ಬೇಕು, ದೊಡ್ಡಾಲಳ್ಳಿಗೆ ಹೋಗ್ಬೇಕು, ಕೃಷ್ಣನ ದೊಡ್ಡಿಗೆ ಹೋಗ್ಬೇಕು. ಆಶ್ರಯಕ್ಕೆ ಜಾಗ, ಫ್ರೀ ಜಾಗ ಬರ್ಕೊಟ್ಟಿದ್ದೀನಿ. ಸ್ಕೂಲ್ಗೆ, ಕಾಲೇಜ್ಗೆ ಫ್ರೀ ಜಾಗ, 25 ಎಕರೆ ಜಾಗ ಬರ್ಕೊಟ್ಟಿದ್ದೀನಿ 3 ಕಡೆ. ನೀವು ಹೋಗಿ ನೋಡ್ಬೇಕು. ನೀವು ಅವ್ರು ಕೇಳಬೇಕು ನೀವು ಈ ಪ್ರಶ್ನೆನ. ಯಾರಿಗೋಸ್ಕರ? ನಮ್ಮ ಕ್ಷೇತ್ರದ ಬಡ ಜನತೆಯ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಬರೆದು ಕೊಟ್ಟಿದ್ದೀನಿ. ಇಂಥದ್ದು ಒಂದು ಕೆಲಸ ನೀವು ಮಾಡಿದ್ದೀರಾ ಅಂತ ನೀವು ಅವ್ರು ಕೇಳಬೇಕು. ಖಂಡಿತ ಅವ್ರು ಸಿಕ್ಕಿದಾಗ ಅವ್ರಿಗೂ ಅವಕಾಶ ಕೇಳ್ತೀವಿ. ಅವ್ರೇನು ನಿಮ್ಮನ್ನು ಟ್ರಿಗರ್ ಮಾಡ್ತಾ ಇದ್ದಾರಾ? ಟ್ರಿಗರ್ ಅವ್ರು ಏನಾದ್ರು ಮಾಡ್ಕೊಳ್ಳಿ. ಸುಳ್ಳಿಗೆ ಮತ್ತೊಂದು ಹೆಸರು. ಎಲೆಕ್ಷನ್ ಟೈಮಲ್ಲಿ ಇಂಥ ಗಿಮಿಕ್ಗೆ ಮತ್ತೊಂದು ಹೆಸರೇ ಆ ಕುಟುಂಬ ಮತ್ತು ಜನತಾದಳ. ಅವ್ರು ಇವತ್ತು ಒಂದು ಮಾತು ಹೇಳಿ ತಮ್ಮ ವಿಚಾರದಲ್ಲಿ, ಯಾಕಷ್ಟು ಅಗ್ರೆಸಿವ್ ಆದ್ರೆ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಹಿನ್ನೆಲೆ ಏನು? ಕೊತ್ವಾಲ್ ರಾಮಚಂದ್ರನಿಗೆ 100 ರೂಪಾಯಿ ಕೆಲಸ ಮಾಡಿದ ಈ ಪದವನ್ನು ಮಂಡ್ಯದಲ್ಲಿ ಬಳಸಿದ್ದಾರೆ ಸ್ವತಃ ಅವರು. ಬಹಳ ಸಂತೋಷ. ನಾನು ಕೂಲಿನೇ ಮಾಡ್ತಿದ್ದೆ ಅನ್ಕೊಳ್ಳಿ. ಈಗ ರಾಜ್ಯದ ಒಬ್ಬ ಸೇವಕ. ಸರ್, ಏನ್ ಅನ್ಸುತ್ತೆ ಚನ್ನಪಟ್ಟಣ? ಸರ್, ತಾವು ಇಷ್ಟು ಓಡಾಡ್ತಿದ್ದೀರಿ, ಚನ್ನಪಟ್ಟಣ ತಮ್ಮ ನಿರೀಕ್ಷೆ ಅಂತ ಇದೆ ಅನ್ಸುತ್ತಾ? ಚನ್ನಪಟ್ಟಣ ನೋಡ್ರಿ, ಒಬ್ಬ ಕ್ಷೇತ್ರದಲ್ಲಿ ಕೆಲಸ ಮಾಡೋಂಥ ಒಬ್ಬ ಕಾರ್ಯಕರ್ತನಿಗೆ ಹುಡುಕಿ ನಾವು ಟಿಕೆಟ್ ಕೊಟ್ಟಿದ್ದೀವಿ. ಹಿಂದೇನೋ ಒಂದಷ್ಟು ದುಡ್ಡಿದ್ದ. ಇವತ್ತು ಮುಂದಕ್ಕೆ ಕಾಂಗ್ರೆಸ್ ಒಬ್ಬ MLC ಆದವರು ದಡ್ಡ ಏನಲ್ಲ. ಸಿಟ್ಟಿಂಗ್ MLCನ ಬಿಟ್ಬಿಟ್ಟು ಕಾಂಗ್ರೆಸ್ ಪಕ್ಷದ ಪರವಾಗಿ ಬರಬೇಕು ಅಂತಂದರೆ ನಮ್ಮ ಸರ್ಕಾರದ ಬಲ, ಸರ್ಕಾರದ ಕಾರ್ಯಕ್ರಮ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಕ್ತಿ ಇತ್ತು. ಹಿಂದೆ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ 85,000 ವೋಟ್ ಬಂದಿತ್ತು. ಅವ್ರ ಶಕ್ತಿ, ನಮ್ಮ ಶಕ್ತಿ ಎಲ್ಲ ಸೇರಿ ಅವ್ರಿಗಾಗಿರೋಂಥ ಅನ್ಯಾಯ, ಮೋಸ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಪಕ್ಷ ಮಾತ್ರ ಈ ಕ್ಷೇತ್ರದ ಬಡ ಜನತೆಗೆ ಅನುಕೂಲ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಇವತ್ತು ಯೋಗೇಶು ನಮ್ಮ ಜೊತೆ ಸೇರಿ ಇವತ್ತು ನಾವು ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಅವ್ರು ಗೆಲ್ಲೋದು ನಿಶ್ಚಿತ. ಈ ಕ್ಷೇತ್ರದ ಜನತೆ ಸೇವೆ ನಿಶ್ಚಿತ. ಇದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮಾತು. ನಾವು ಚನ್ನಪಟ್ಟಣದಲ್ಲಿ ಈ ಬಾರಿ ಗೆದ್ದೇ ಗೆಲ್ತೀವಿ, ಒಬ್ಬ ಶ್ರಮಿಕರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅನ್ನೋ ಜೊತೆಗೆ ನೋಡೋಣ, ನನಗೆ ಸವಾಲು ಹಾಕಿರುವಂಥ ದೇವೇಗೌಡರ ಕುಟುಂಬಕ್ಕೂ ಕೂಡ ಅದೇ ಪ್ರಶ್ನೆ. ನಾನು ಅವ್ರು ಏನು ಮಾಡಿದ್ರು, ಅವ್ರು ಹೇಳಿ ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಸುಖೇಶ್, ಪಬ್ಲಿಕ್ ಟಿವಿ, ಚನ್ನಪಟ್ಟಣ.